ಬಾ ಬಾ ಜಲ್ದಿ ಬಾ, ನಿಂದ ದಾರಿ ಕಾಯತಿದ್ನಿ. ಅಕ್ಕಿ ಹೊನಾಕ್ ಇಷ್ಟೊತ್ತಾತ, ತಿನ್ನೋ ಬೀಗ್ರ ಯಾಕೆ ಬಂದಿಲ್ಲ ಅಂತ ನೋಡಾತಿದ್ನಿ. ಈಗ ಬಂದು ನೋಡ್ರಿ ಹೆಂಗ್ ಬರಾತೈತಿ ನೋಡಿ. ಸರ 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 ಬರಾತೈತಿ. ಇಷ್ಟು ದೊಡ್ಡ ಮನುಷ್ಯಳಾದವಳು ಇಲ್ಲಿ ಕುಂತಿನ ಕಣ್ಣೆದ್ರಿಗೆ. ಭಾಳ ಎದ್ರೋದ್ ಬೇಡ, ಒಂಚೂರಾದ್ರ ಎದ್ರಿಕೆ ಅನ್ನೋದು ಐತ ನೋಡಿ ಇವಕ್ಕೆ. ಈಗ ಒಂದು ಬರ್ತೈತೆ ತಿಂದೋಗಿ, ಮತ್ತೆ ಇನ್ನೊಂದು 4 ಕಾಗೆಗಳಿಗೆ ಕರ್ಕೊಂಡು ಬರ್ತೈತೆ. ಹಂಗ ಇವು ಒಂದ ತಿನ್ನೋದಿಲ್ಲ. ಏನೋ ಬಿಡು, ಒಂದಿಷ್ಟು ಅಕ್ಕಿ ಹಾಕ್ತೀನಿ, ತಿಂದು ಹೋಗಿದ್ರೆ ಆಗೋದು. ನಾವು ನೋಡಿದ್ರೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ತೊಳೆದು ಹಾಕ್ತೀವಿ. ಅದ್ರಾಗ ಎಲ್ಲ ಇವಕ್ಕೆ ತಿನ್ನೋ ಕೊಟ್ರೆ ನಾವೇನು ತಿನ್ಬೇಕು? ಮೊದಲೇ ಅಕ್ಕಿ ಇಟ್ಟು ಖಾಲಿ ಆಗೈತೆ. ಆ ಕಡೆ ಈ ಕಡೆ ಟ್ರಿಪ್ ವಂಡರ್ಲಾ ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಅಂತಂದ್ರೆ ಅವು ಅಕ್ಕಿ ಇಟ್ಟು ಒಂಚೂರು ಇರ್ತದೆ. ಬಂದು ತೊಳೆದು ಹಾಕಿದ್ರೆ ಹಾಕ್ಯದಂತೆ. ನಾನು ಇವತ್ತು ಬಿಸಿಲು ಬಿದ್ದೆ, ತಡಿ ತೊಳೆದು ಹಾಕೋಣಂತ ತೊಳೆದು ಹಾಕೀನಿ. ಎಲ್ಲ ಬೆಳ್ಳಗೈತದ. ಮತ್ತೆ ಯಾವುದ್ಯಾವುದೋ ಕಾಲಿಂದ ಬಂದೆ ಎಲ್ಲ ಕರ್ರಗೆ ಮಾಡಿಟ್ಟಾವೆ. ಬರ್ತಡಿ ಶ ಶ ಇಡ್ಲಿ ಮತ್ತು ಕನ್ನಡಿ ಇಡ್ಬೇಕು ಅಂದ್ರೆ ಬರೋದಿಲ್ಲ ಹತ್ರಕ್ಕೆ. ಇಡ್ಲಿ ಇದಾವ ಇಲ್ಲ ನೋಡಂತಡಿ. ಕಲ್ಲ ಇಟ್ಕೊಂಡ್ಬಿಡೋಣ, ಬಂದ್ರೆ ಕಲ್ಲು ಹೊಡ್ಯಾಕೆ ಬರ್ತೈತೆ. ಕಲ್ಲು ಸಿಗೋದಿಲ್ಲ ಯಾವ ಶ ಶ ಶ ನಿಲ್ಲು. ನನ್ನ ಅಪ್ಪನೇ ಇಲ್ಲದೆ ನನ್ನ ಅಕ್ಕಿ ಒಳಗೆ ಪ್ರವೇಶ ಮಾಡಲು ನಾನು ಬಿಡುವುದಿಲ್ಲ. ಎಲ್ಲಿಂದ ಬಂದಿರುವೆಯೋ ಅಲ್ಲಿಂದನೇ ವಾಪಸ್ ಹಿಂದಕ್ಕೆ ತಿರುಗು, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಇದಕ್ಕೇನು ಕನ್ನಡದೊಳಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅನಿಸ್ತೈತಡಿ. ಏ ಗೋ ಗೋ ಬ್ಯಾಕ್ ಗೋ. ಶ ಶ ಇಂಗ್ಲೀಷ್ ಬರಲ್ಲ ಅನಿಸ್ತೈತಿ ಇದಕ್ಕೆ. ತಡಿಯವ ಎಲ್ಲೈತದ ಕಲ್ಲು. ಶ ಶ ಶ ನಿನ್ನ ನಿನ್ನ ಹೋದನ್ ಆಗ್ಲೆಲ್ಲ ಇದೇ ಕೆಲಸ ಮಾಡೋದಕ್ಕೈತೆ ನಾನು, ಗೊತ್ತೈತೆ ನನಗೆ. ಈಗಾದ್ರೆ ಶಿವ ಅಂತ ಬಂದು ಅಕ್ಕಿ ಒಣ ಹಾಕೀನಿ. ಈಗಿದ ನಾನು ಒಂದೊಂದ ಬರಾಕ್ ಚಾಲು ಮಾಡಿದಾವ. ನಾನು ಬಿಸಿಲು ಭಾಳ ಐತಡಿ. ಈ ಬಿಸಿಲಾಗ ಎಲ್ಲಿಲ್ಲ ಹೊರಗೆ ಕುಂದಿರ್ತಿ, ಜಳ ಭಾಳ ಬಡಿಯತೈತೆ. ಒಳಗೆ ಹೋಗಿ ಗಾಳಿಗೆ ಮಕ್ಕೊಳ್ಳೋಣ ಅಂತ ನಾನು ಅನ್ಕೊಳತೀನಿ. ಇವು ನೋಡಿದ್ರೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ ನೋಡಿ. ಈಗ ಹೋಗ್ತೈತೆ, ಇನ್ನೊಂದು 4 ಕಾಗೆಗಳಿಗೆ ಕರ್ಕೊಂಡು ಬರ್ತೈತೆ. ಇನ್ನೇನು ನಾನು ಹೋಗಿ ಮಕ್ಕೊಳ್ಳೋದು ಮುಗೀತದೆ. ಏನು ಕಾಗೆಗಳು ಕಾಟ ಆಗ್ಬಿಡ್ತಾವ. ಇದೆ ಮಚ್ಚರ್ದಾನಿ ಇತ್ತು ನೋಡೋದು. ಒಂದು 4 ಊಟ ಬಡ್ದು ಮಚ್ಚರ್ದಾನಿ ಕಟ್ಟಿದ್ರೆ ಆಗ್ಲೆಲ್ಲ ಎಷ್ಟು ಬೇಕಾದ್ರೆ ಒಣಗ್ತಿತ್ತದು ಅಕ್ಕಿ. ಎಲ್ಲಿ ಇಟ್ಟಿದ್ದಾರೆ ಏನದು ಕ್ಲೀನ್ ಮಾಡುವಾಗ ಎಲ್ಲ ಅಟ್ಟದ ಮ್ಯಾಗ ಬಿಸಾಕಿದ್ದಾರೆ. ಅದನ್ನು ತೊಳೆದು ಒಣ ಹಾಕಿ ಎಲ್ಲ ಮಾಡೋಷ್ಟು ತೆಗಂದ್ರೆ ಸಾಯಂಕಾಲನ ಆಗ್ಬಿಡ್ತೈತೆ. ಅದಕ್ಕೆ ಇರ್ಲಿ ಬಿಡು, ಇನ್ನೊಂದು 1 ತಾಸೊಳಗೆ ಒಣಗಿ ಬೀಳ್ತಾವ. ಇವೇನು ಭಾಳ ಇದಿಲ್ಲ. ಆಮೇಲೆ ಸಾಯಂಕಾಲಕ್ಕೆ ಹೋಗಿ ಗಿರ್ನಿಗೆ ಹಾಕ್ಸ್ಕೊಂಡು ಬರ್ತೀನಿ. ಶು ಶು ಈಗ ಹೋಯ್ತು ನೋಡವ ಹಾರಿ. ಅವಾಗಿಂದ ಇಲ್ಲ ಒದ್ದಾಡ ಆ ಕಡೆ ಈ ಕಡೆ ಓಡಾಡ್ತಿರ್ತದೆ. ಹೋಗ್ತಾಳೆ ತಡಿ. ಈಕಿ ಒಳಗೆ ಹೋಗಿದ್ರೆ ಅಕ್ಕಿ ತಿನ್ನಕ್ಕೆ ಬರ್ತೈತೆ ಅಂತ ಇಲ್ಲ ಇರ್ತದೆ. ಈಗ ಇಲ್ಲ ಇರೋದು ಗೊತ್ತಾತೇನು ನೋಡು, ಹಾರೋಗೈತೆ. ಅಯ್ಯವ್ವ ಏನು ಕೆಟ್ಟ ಬಿಸಿಲೈತವ ಇದು. ಈ ಬಿಸಿಲಾಗ ಅಯ್ಯವ್ವ ಈ ಹುಡುಗರು ಅಲ್ಲೇನು ಕಟ್ಟೆ ಮ್ಯಾಗ ಆಡಾತಾವೆ ಏನು ಒಳಗಿದಾವೆ ಏನು ಗೊತ್ತಿಲ್ಲವ. ಯವ್ವ ಲಕ್ಷ್ಮೀ, ಇಲ್ಲಿಂದ ಎಲ್ಲಿ ಕೇಳಿಸ್ತೈತೆ ಅಕ್ಕಿಗೆ. ಹುಡುಗರು ಇದಾವೆ ಮತ್ತು 4 5 ಎಲ್ಲ ಮತ್ತು ಗಲಾಟೆ ಮಾಡ್ತಿರ್ತಾವೆ, ಕೇಳಿಸೋದಿಲ್ಲ. ಹೆಂಗಾದ್ರೆ ಯಾಕಿರ್ಲಿ ನೋಡಿ ಬರ್ತೀನಿ ತಡಿಯವ. ಮೊದಲೇ ಉಡಾಳಿದಾನೆ ನಮ್ಮ ಗುಂಡ. ಮತ್ತು ಹುಡುಗರ ಜೊತೆಗೆ ಸೇರಿ ಈಜಾಡಕ್ಕೆ ಹೋಗೋನ್ ಸೆಕೆ ಆಗತೈತೆ ಹಂಗೆ ಹಿಂಗೆ ಅಂತ ಹೇಳಿ ಆ ಕಡೆ ಈ ಕಡೆ ಹೋಗಿದ್ದಾವೆ. ಬಿಸಿಲಾಗ ಮಕ್ಕೋ ಬರ್ರಿ ಅಪ್ಪಯ್ಯ, ಊಟ ಗೀಟ ಮಾಡ್ಕೊಂಡಂತ ಹೇಳಿನಿ. ಆದರೂ ಅಲ್ಲಿ ತೆಂಗಿನ ಚಿಪ್ಪು ಈತಲ ಕಡೆ ಇರೋ ತೆಂಗಿನ ಚಿಪ್ಪು ಎಲ್ಲೇ ಅವು ಇವು ಕಿತ್ಕೊಂಡು ಹೋಗಿದಾವೆ. ಅಲ್ಲ ಆಡ್ತೀವಿ, ಎಲ್ಲೆಲ್ಲೂ ಹೋಗೋದಿಲ್ಲ ಜಿ, ಬೇಕಿದ್ರೆ ಆಮೇಲೆ ಬಂದು ನೋಡಂತನೂ ಹೇಳಿದ್ದಾನೆ. ಅಂದ್ರೆ ಅಲ್ಲೇ ಇರ್ತಾರೆ. ಗಂಗಾ ಅಡುಗೆ ಮಾಡತ್ತಾಳೆ ಒಳಗೆ. ಏನಾದರೂ ಒಂದು ಸ್ವಲ್ಪ ಟೊಮೆಟೊ ಸಾರು ಮಾಡಿ ಅನ್ನ ಮಾಡೋಗೋ ಅಂತ ಹೇಳಿದ್ದೀನಿ. ತರಕಾರಿ ಏನಿಲ್ಲ. ಇನ್ನು ನಾಳೆಗೆ ಸಂತೆ ಐತೆ, ಹೋಗಿ ಬರ್ತೀನಿ. ಸಂತೆಗೆ ಹೋಗಿ ಬಂದರೆ ಎಲ್ಲ ತರಕ್ಕೆ ಬರ್ತೈತೆ. ಬಿಸಿಲಾಗ ಯಾವ ಸೊಪ್ಪು ಏನೂ ಇಲ್ಲ ಈಗಿತ್ತಲ್ದಾಗ. ಎಲ್ಲ ಬತ್ತಿ ಒಣಗಿ ಹೋಗ್ಬಿಟ್ಟಿದ್ದಾವೆ. ಒಂದು ಸ್ವಲ್ಪ ನೀರು ಹಾಕ್ಕೊಂತಿದ್ರೆ ಹಾಕೈತೆ. ನೀರು ಎಲ್ಲಿ 4 5 ದಿನಕ್ಕೊಮ್ಮೆ ಬಿಡಾತಾನೆ. ಬಿಸಿಲಾಗಂತಾನೆ ಏನು ಭಾರಿ ಬಜಿತೆ ಅವ ನೀರಿಂದು. ಏನು ಬಿಸಿಲ ಏನು ಎಲ್ಲ ವರ್ಷದಾಗ. ಈ ವರ್ಷ ಯಾಕೆ ಇಷ್ಟು ಬಿಸಿಲು ಬರತೈತೆ ಏನು, ಭಾರಿ ಬಿಸಿಲೈತೆ. ತಡಿ ಇಲ್ಲಿಂದ ನಂಗೆ ಇನ್ನು ನೋಡ್ತೀನಿ. ಅಲ್ಲ ಕಾಣ್ತಾರೆ, ಇಷ್ಟು ದೂರದಿಂದ ಕಾಣಿಸೋದಿಲ್ಲ. ಚಸ್ಮಾ ಇದ್ರೆ ಹಾಕೈತೆ. ತಡಿ ಇಲ್ಲಿ ಕಟ್ಟೆ ಮ್ಯಾಗ ಐತೆ, ಚಸ್ಮಾ ಹಾಕೊಂಡೆ ನೋಡ್ತೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನಿ ರೀ. ನಾವು ಆರಾಮಿದ್ದೀವಿ ಅಪ್ಪ. ಇದ್ಯಾರೀ ಮಾತಾಡ್ತಿರೋದು ಅನ್ನತ್ತೀರಿ? ಸ್ವಲ್ಪ ಗಂಟು ಕುತ್ಕೊಂಡೈತೆ. ನಾನು ರೀ ನಿಮ್ಮ ಗಿರಿಜಾಕ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ರೀ. ಮದುವೆ ಮುಗಿಸ್ಕೊಂಡು ಬಂದೆ. ಇವತ್ತಿಂದ ವಿಡಿಯೋ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗ್ತಾವೆ. ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಮ ಕಡೆಗೆ ಬಿಸಿಲು ಹೆಂಗೈತ್ರಿ ಅಪ್ಪ? ನಮ್ಮ ಕಡೆಗಂತೂ ನೋಡ್ರಿ ಬಿಸಿಲು ಭಾಳ ಐತೆ. ಇಲ್ಲೇನು ಕಾಣತೈತಲ್ರಿ, ಇದಕ್ಕಿಂತನೂ ಭಾಳ ಐತೆ ಬಿಸಿಲು. ಅದಕ್ಕೆ ಅಕ್ಕಿ ಒಣ ಹಾಕಿನ್ರಿ. ಅಕ್ಕಿ ಒಣ ಹಾಕಿನಿ. ಹುಡುಗರು ಮತ್ತು ನೋಡಿದ್ರಲ್ರಿ ಸುಟ್ಟಿ ಇದ್ರೆ ಆ ಕಡೆ ಈ ಕಡೆ ಅಡ್ಡಾಡಕ್ಕೆ ಹೋಗ್ತಾವೆ. ಅಲ್ಲಿ ಇದಾವ ನೋಡಿ ಬರಕ್ಕೆ ಈಗ ಚಸ್ಮಾ ತೊಗೊಂಡು ಬರಕ್ಕೆ ಹೊಂಟೀನಿ ರೀ. ಅವ್ರಿಗೆ ಒಂದು ಸ್ವಲ್ಪ ನೋಡಿ ಬರ್ತೀನಿ. ಹುಡುಗರಿಗಾದ್ರೂ ಬಿಸಿಲಾಗಿ ಬಿಡಕ್ಕೆ ಹೋಗ್ಬೇಡ್ರಿ. 3 4 ದಿನ ಭಾಳ ಬಿಸಿಲೈತಂತ್ರಿ. ಮತ್ತು ಚರ್ಮ ಇದು ಆಗ್ತೈತ್ರಿ, ಎಳೆ ಚರ್ಮ ಇರ್ತೈತೆ.
ಬಿಸಿಲಾಗೋದು ಮತ್ತು ಬಿಡಾಕ ಹೋಗ್ಬೇಡ್ರಿ ಅಂತ ಕೇಳ್ಕೊತೀನಿ. ಎಲ್ಲ ವರ್ಷಕ್ಕಿಂತ ಈ ವರ್ಷ ಭಾರಿ ಬಿಸಿಲೈತ್ರಿ ಅಪ್ಪ. ಹಂಗಾಗಿ ಎಲ್ಲರೂ ಆದಷ್ಟು ಹುಷಾರಾಗಿರಿ, ಬಿಸಿಲಾಗ ಹೋಗೋದನ್ನು ಕಡಿಮೆ ಮಾಡಿರಿ. ದುಡಿಯೋರಿದ್ರೆ ಓಕೆ ರೀ, ಹೋಗ್ಲೇಬೇಕು, ಛತ್ರಿ ತೊಗೊಂಡು ಹೋಗ್ರಿ ಅಂತ ಕೇಳ್ಕೊತೀನಿ. ಮತ್ತು ನೀರಡಿಕೆ ಆಗಿಲ್ಲ ಅಂದ್ರೂ ನೀರು ಕುಡೀರಿ, ಭಾಳ ನೀರು ಕುಡೀರಿ, ಎಷ್ಟಾಗ್ತೈತೆ ಅಷ್ಟು ನೀರು ಕುಡೀರಿ. ಬೇಕಿದ್ರೆ ಮತ್ತು ಒಂದಕ್ಕೆ ಹೋಗೋದಾಗ್ತೈತೆ ಅಂತ ನೀರು ಕುಡ್ದಂಗೆ ಹಂಗೆ ಇರಕ್ಕೆ ಹೋಗ್ಬೇಡ್ರಿ. ಎಷ್ಟು ಸತಿನಾದ್ರೂ ಬರಲಿ ರೀ ಅದು, ನೀರು ಭಾಳ ಕುಡೀರಿ. ಮತ್ತು ಇಂಥವು ಡ್ರಿಂಕ್ಸು 7 ಅಪ್ ಕುಡಿಯೋದಕ್ಕಿಂತ ನಿಂಬು ರಸ, ಶರ್ಬತ್ತು ಮತ್ತು ಮಜ್ಜಿಗೆ, ಮೊಸರನ್ನ ಅಂಥವು ಊಟ ತಂಪಾಗೋವನ್ನ ಊಟ ಮಾಡಿರಿ, ಕುಡೀರಿ, ಎಲ್ಲ ಮಾಡಿರಿ ಅಂತ ಕೇಳ್ಕೊತೀನಿ. ಅಷ್ಟೇ ರೀ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ನಾನು ವಾಪಸ್ ಬಂದೆ ರೀ. ಇನ್ನು ಮುಂದೆ ವಿಡಿಯೋಸ್ಗಳು ಬರ್ತಾ ಹೋಗ್ತಾವೆ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಬರ್ರಿ. ಅಯ್ಯ ಗುಂಡಾನ ಬರತಾನೆ ಈ ಕಡೆಗೆ. ಅಪ್ಪೇ ಏನದು? ಅಜ್ಜಿ ತಗೋ ಪೆಪ್ಸಿ. ಪೆಪ್ಸಿ ನೀವು ಈ ಬಿಸ್ಲಾಗ ತರಕ್ಕೆ ಯಾಕೆ ಹೋಗಿದ್ದೆ ಅನ್ನತ್ತೀನಿ ನಾನು. ಏನು ಹೇಳಿದ್ನಿ ನಾನು? ಲಕ್ಷ್ಮಿ ಅಕ್ಕ ಕಟ್ಟೆ ಬಿಟ್ಟು ಎಲ್ಲೆಲ್ಲೋ ಆ ಕಡೆ ಹೋಗ್ಬಾರ್ದಪ್ಪ ಅಂತ ಹೇಳಿದಿಲ್ಲ ನಿನಗೆ? ಮತ್ತು ಈ ಈ ರನ್ ಬಿಸ್ಲಾಗ ಹೋಗಿ ಪೆಪ್ಸಿ ತಗೊಂಡು ಬಂದೆ ಅಂತಂದ್ರೆ ಏನು ಹೇಳ್ಬೇಕು ನಿನಗೆ? ಇದೇನು ಅರ್ಜೆಂಟ್ ಇತ್ತಿಗೆ? ಇಲ್ಲ ಈತಲ್ದಾಗ ಒಂದು 2 ನಿಂಬೆ ಹಣ್ಣು ಬಿಟ್ಟಿದ್ದು, ಶರ್ಬತ್ ಮಾಡ್ಕೊಡಜ್ಜಿ ಅಂದಿದ್ರೆ ಶರ್ಬತ್ ಮಾಡ್ಕೊಡ್ತಿದ್ದಿಲ್ಲ. ಶರ್ಬತ್ ಬ್ಯಾಡ್ ನನಗೆ, ತಣ್ಣಗಿರೋದಿಲ್ಲ ಅದು. ಪೆಪ್ಸಿ ಅಂದ್ರೆ ಐಸ್ ಇದ್ದಂಗೆ ಇರ್ತೈತೆ. ಯಾಕೆ ತಣ್ಣಗಿರೋದಿಲ್ಲ? ಲಕ್ಷ್ಮಿ ಅಕ್ಕಾರ ಅಲ್ಲಿ ಫ್ರಿಜ್ನಾಗ ಐಸ್ ತಗೊಂಡು ಬಂದಿದ್ರೆ ಅದು ತಣ್ಣಗ ಇರ್ತೈತೆ. ಮಾಡಕ್ಕೆ ಅಷ್ಟ ಬೇಕದೆ, ಮಾಡಿದ್ರೆ ಎಲ್ಲಾನು ಚಲೋನ ಇರ್ತೈತೆ. ಆತಾತ್ ಕೊಡಿಲಿ, ಬಿಸ್ಲಾಗ ಮತ್ತೆ ತಿಂತೀವಿ, ಏನು ಮಾಡೋದು? ಈಗ ತಗೊಂಡು ಬಂದು ವೇಸ್ಟ್ ಅಂತೂ ಮಾಡಬಾರ್ದು. ಹೌದು, ಯಾರು ಕೊಡಿಸಿದ್ರು ಇದು? ಅಜ್ಜ ಕೊಡಿಸ್ತಜ್ಜಿ. ಅಜ್ಜ ಕೊಡಿಸ್ದೆ. ಅಜ್ಜ ಅಂಗಡಿ ಹತ್ರ ಕೈತೆ, ನೀನಿರೋದಿಲ್ಲಿ, ಅದಂಗೆ ಅಲ್ಲಿಂದ ಇಲ್ಲಿ ಕೊಡಿಸ್ತೈತೆ. ಏನು ಆ ಕಡೆಗೆ ಹೋಗಿದ್ದೆ? ಅಜ್ಜ ಮನೆ ಹತ್ರಕ್ಕೆ ಬರ್ತಿತ್ತು, ನಾನು ಅಂಗಡಿಗೆ ಹೋಗಿ ಪೆಪ್ಸಿ ತೊಗೊಂಡು ಬರ್ತೀನಿ ಅಂತ ಹೇಳಿದ್ನಿ. ಬಾ ನಾನು ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಎಲ್ಲರಿಗೂ ಒಂದೊಂದು ತಗೊಂತು. ನಿನಗೂ, ಅಮ್ಮಂಗೆ, ಮತ್ತು ಪುಟ್ಟಿ ಅಕ್ಕಾಗ, ಲಕ್ಷ್ಮಿ ಅಕ್ಕಾಗ, ಅಲ್ಲಿ ಕಿಶೋರ್ಗೆ ಎಲ್ಲರಿಗೂ ಕೊಡಿಸ್ತು. ತಗೊಂಡು ಬನ್ನಿ ನಾನು. ಅಜ್ಜ ಮತ್ತೆ ಅಲ್ಲಿ ಚಹಾ ಕುಡ್ಕೊಂತ ಅಲ್ಲ ಕುತ್ಕೊಂಡೈತಿ ಈಗ. ಹೌದೇನ? ಒಟ್ಟ ಮನೆ ಹತ್ರಕ್ಕೆ ಬರ್ತಿತ್ತು ನಿಮ್ಮ ತಾತ, ಮತ್ತೆ ಹೋಗಿ ಅಂಗಡಿ ಹತ್ರ ಕುಂದ್ರಿಸ್ ಬನ್ನಿ ಅಂತ ಹೇಳು. ತಾತ ಕೊಡಿಲಿ. 3 ಯಾರ್ಯಾರಿಗೆ ಇವು? ಅಮ್ಮಂಗೆ, ನಿನಗೆ, ಮತ್ತು ಇನ್ನೊಂದಿದ್ದು ನಾನು ತಗೊಂಡ್ನಿ. ಮತ್ತು ಅಲ್ಲಿ ಪುಟ್ಟಿ ಅಕ್ಕ ನೋಡಿದ್ರ ಕೇಳ್ತೈತಂತೆ, ಇಲ್ಲಿ ಮನೆ ಹತ್ರ ತಗೊಂಡು ಬಂದಜ್ಜಿ, ಇದನ್ನ ಬಿನ್ಗೆಲ್ಲ ಹಾಕಿಡು, ಆಮೇಲೆ ಬಂದು ಕುಡಿತೀನಿ ನಾನು. ಹೌದೇನೆ? ಕೊಡ್ಬೇಕಿಲ್ಲ? ಒಂದು ಅರ್ಧ ಹಾಕಿ ಕೊಟ್ಟು ನೀನು ಕುಡಿದಿದ್ರೆ ಆಗೋದೆ. ಒಟ್ಟ ಹಂಚ್ಕೊಂಡು ತಿನ್ನೋದು ಇಲ್ಲ ನೋಡಿ ಹುಡುಗನ. ಭಾಳ ಕುಡಿಬಾರ್ದು, ಅದು ಹೊಟ್ಟೆ ಒಳಗೆ ಗುಳ ಅಂತೈತೆ. ಕೊಡಿಲಿ, ಹಾಕಿರ್ತೀನಿ, ಯಾವಾಗಾದ್ರ ಬಂದು ಕುಡಿ. ಅದ್ರ ತಣ್ಣಗಿರೋದಿಲ್ಲ ನೋಡೋದು. ನೀರಾಗ ಹಾಕಿಟ್ರೆ ಈ ಬಿಸಿಲಾಗ ಮತ್ತೆಲ್ಲ ಬಿಸಿ ಹಾಕೈತೆ. ಈಗ ಕುಡಿಯಂಗಿದ್ರೆ ಕುಡಿ, ಹೊಟ್ಟೆಗಾದ್ರೆ ಓಕೆ ತಣ್ಣಗೆ. ಇಲ್ಲ ಅಂದ್ರೆ ಆಮೇಲೆ ಬಿಸಿದು ಕುಡಿಯೋದಾಕೈತೆ ನೋಡು. ಬ್ಯಾಡ ಅಜ್ಜಿ, ಹಾಕಿಡು ನೀನು. ಅಲ್ಲಿ ಇನ್ನೊಂದೈತೆ, 2 ಕುಡಿದ್ರೆ ಮತ್ತೆ ಹೊಟ್ಟೆ ತುಂಬತೈತೆ. ಇದು ಆಮೇಲೆ ಬಂದು ಕುಡಿತೀನಿ. ಪುಟ್ಟಿ ಹಾಕೋಗಿ ಹೇಳ್ಬೇಡ ನೋಡ. ಆತಾಗ ಹೇಳೋದಿಲ್ಲ. ನನಗೆ ಇನ್ನೊಂದು ಕುಡಿಬೇಕನ್ಸಿದ್ರೆ ಕುಡಿಲ್ಲ, ಬ್ಯಾಡ ನಾನು. ನೀನು ಮತ್ತೆ ಇನ್ನೊಂದು ಕುಡಿತಿ? ಯಾಕೆ ಕುಡಿಬಾರ್ದೆ? ನೀನಷ್ಟೇ 2 ಕುಡಿತಿ, ನಾನು ಕುಡಿಬಾರ್ದೇನೆ? ನಮ್ದಂದ್ರೆ ಇಷ್ಟು ದೊಡ್ಡ ಹೊಟ್ಟೆ ಐತೆ, ಇದ್ರಾಗ ಒಂದೆಲ್ಲಿ ಸಾಲ್ಬೇಕದೆ. ನಿಂದು ಇಷ್ಟ ಐತೆ, ಒಂದ ಸಾಕಕ್ಕೆ ತಗೋ. ಒಂದು ಕುಡ್ದು ಆಮೇಲೆ ಇನ್ನೊಂದು ಬೇಕನ್ಸಿದ್ರೆ ಕುಡಿತೀನಿ ನೋಡ. ಆತ್ ಕುಡಿ, ಆದ್ರೂ ಕುಡಿಬೇಕನ್ಸಿದ್ರೆ ಅಷ್ಟು ಕುಡಿ. ಆತ್ ಕುಡಿಲಿ, ಕುಡಿಬೇಕನ್ಸಿದ್ರೂ ಕುಡಿತೀನಿ. ಬ್ಯಾಡ ಅಂದ್ರೂ ಕುಡಿಯಕ್ಕೆ ಬರ್ತೈತೆ. ನೋಡೋಣ ತಗೋ, ಒಂದು ಸಾಕಾಕೈತೇನೋ ನನಗೆ. ನೀನು ಮೊದಲು ಹೋಗಿ ನಿಂದು ಅದು ಪೆಪ್ಸಿ ಕುಡಿ ಹೋಗಿ. ಇಲ್ಲಾಂದ್ರೆ ಬಿಸಿಲಾಗ ಮತ್ತು ನೀನು ಹೋಗೋ ಮಟ ಎಲ್ಲ ಕರಗೋಕೈತದೆ. ಕುಡ್ದೆ ಜಲ್ದಿ ಬರ್ರಿ, ಊಟ ಮಾಡಿ ಒಂದು ಸ್ವಲ್ಪ ಮಕ್ಕಳು ಅಂತ್ರೆ. ಆತ್ ತಗೋ. ನೋಡು ಬಿಸಿಲಾಗ ಹೆಂಗೆ ಹೋಗತ್ತನ. ಕಾಲಾಗಿನ ಚಪ್ಪಲಿ ಇಲ್ಲ, ಏನಿಲ್ಲ. ಹಿತ್ತಲ ಕಡೆಗೆ ಇದಾವಪ್ಪ, ಹಾಕೊಂಡು ಹೋಗಂದ್ರೆ ಬ್ಯಾಡ ಅಜ್ಜಿ ಅಂತ ಹಂಗೆ ಹೋದ. ಈಗ ನೋಡಿ ಹಂಗೆ ಮತ್ತು ಕಾಲು ಹಾಯ್ ಅನ್ಕೊಂಡು ಹೋಗತ್ತನ. ಈ ಹುಡುಗರು ಸಾಲಿ ಚಾಲ ಹೋಗೋ ಮಟ ಏನು ಗೊತ್ತಿಲ್ಲ. ಇದು ಎಲ್ಲೆಲ್ಲ ಅಡ್ಡಾಡ್ತಾವೆ, ಏನೇನು ಗಾಯ ಮಾಡ್ಕೋತಾವೆ, ಒಂದು ಗೊತ್ತಾಗೋದಿಲ್ಲ. ಅಯ್ಯೋ ಸರಿ, ಒಳಗೆ ಹೋಗೋಣ. ಇಲ್ಲೇ ನೀವು ಕಾಗೆಗಳು ಇಲ್ಲ. ಗಂಗಾ ತಗೋಬಾರವ ಪೆಪ್ಸಿ, ನಿನ್ನ ಮಗ ತಂದು ಕೊಟ್ಟು ಹೋಗಿದ್ದಾನೆ ನೋಡಿ. ಶಿವ ಅಡುಗೆ ಮನೆ ಕಾಲಿಟ್ರೆ ಸಾಕು ನೋಡವ, ಹಂಗೆ ದಗ ಅಂತೈತಿ. ಬರಾಕ ಆಗೋದಿಲ್ಲ, ಹಂಗಾಕೈತೆ. ಹೆಂಗೆ ಕುಂತು ಸಾರು ಮಾಡತ್ತಾಳೆ ಏನೇ. ಗಂಗಾ ಆಗಿಲ್ಲ ಇನ್ನು ಸಾರು ಮಾಡೋದೆ. ತಗೋವ ಪೆಪ್ಸಿ ಕೊಟ್ಟೋಗಿದ್ದಾನೆ ನೋಡಿ. ಬಾ ಪೆಪ್ಸಿ ಕುಡಿಬಾ. ಅದು ಒಗ್ಗರಣೆ ಕೊಡೋದಾದ್ರೆ ಮುಚ್ಚದ್ರ ಮ್ಯಾಗ. ಆತ್ರಿ. ಈಗ ಯಾರು ಕೊಟ್ಟದ್ರಿ ರೀ? ಆಗೈತೆ, ಆದ್ರೆ ಬಾ ಮತ್ತೆ ಹೊರಗೆ ಹೋಗೋಣ. ಇಲ್ಲೆಲ್ಲ ಸಕ್ಯಾಕ ಕುಂತು ಕುಡಿತೇವ. 1 ನಿಮಿಷ ನಿದ್ರಾಕ ಆಗತ್ತಿಲ್ಲ ನನಗೆ. ಹೆಂಗಿರತ್ತೆ ಏನು? ಆ ಕಿಟಕಿಯಿಂದ ಏನು ಗಾಳಿ ಬರೋದಿಲ್ಲ, ಏನು ಸುಡುಗಾಡಿ. ಫ್ಯಾನ್ ಆದ್ರೆ ಹಾಕೋಬೇಕಿಲ್ಲ? ಅದೇ ಸ್ಟ್ಯಾಂಡ್ ಫ್ಯಾನ್ ಮತ್ತೆ ಐತೆ, ಹಾಕೊಂಡು ಇದು ಮಾಡ್ಬೇಕಿಲ್ಲ? ಇರ್ಲಿರಿ, ಮತ್ತೆ ಸ್ವಲ್ಪ ಹೊತ್ತಿಗೆ ಇಲ್ಲಿ ತಂದು ಇನ್ನೇನು ಇಡೋದಂತೆ ಹಂಗೆ ಕುತ್ಕೊಂಡಿರಿ.
ಏನ್ ಆಕೈತೆ ಹಾಕೋಬೇಕಿಲ್ಲ ಎಷ್ಟೊತ್ತು ಆಕೈತೆ ನಾನ್ ತಂದು ಹಾಕ್ತಿದ್ನಿ ಮತ್ತೆ ಹೊರಗೆ ಇದ್ನಿ ಇಷ್ಟೊತ್ತು ಅಕ್ಕಿ ತೊಳ್ದು ಹಾಕೋದು ಒಣ ಹಾಕೋದು ಅದ ಐತೆ ಕಾಗೆಗಳೊಂದು ಕಾಟ ಭಾಳ ಆಗೈತವ ಒಬ್ರಾದ್ರೆ ಇರ್ಲೇಬೇಕು ಪುಟ್ಟಿ ಇದ್ರೆ ಅವಳಿಗೆ ಬಿಟ್ಟಾದ್ರೆ ಒಳಗೆ ಬರಕ್ ಆಗ್ತೈತೆ ಅವಳು ಎಲ್ಲಿ ಇವತ್ತು ಆಟ ಆಡಕ್ ಹೋದವಳು ಬಂದೇ ಇಲ್ಲ ನೋಡ್ರಿ ಈ ಊಟ ಮಾಡಕ್ಕೂ ಬರ್ತಾರ ಇಲ್ಲ ಅವರು ಆಟಕ್ಕೆ ಹಚ್ಚಿದ್ರೆ ಸಾಕ ಹುಡುಗರಿಗೆ ಏನೇನು ಬ್ಯಾಡ್ ನೋಡ್ರಿ ತಟ್ಟೆ ಮುಚ್ಚಿಟ್ಟೆ ಆ ಉಪ್ಪು ಖಾರ ಅರಿಶಿನದ ಎಲ್ಲ ಅಲ್ಲೇ ಇರ್ಲಿ ಬಾ ಏನು ಅರ್ಜೆಂಟ್ ಇಲ್ಲ ಈಗ ತೆಗ್ದಿಡೋದೆ ಹೊರ ಕುಂದ್ರು ನಡಿ ಮತ್ತೆ ಅವ್ರಿಗೆ ಕಾಯಿಲೆಗಳು ಬರ್ತಾವೆ ಕುಡ್ದೆ ಆಮೇಲೆ ಬೇಕಿದ್ರೆ ಊಟ ಮಾಡಕ್ ಬರ್ತೈತಿ ಇನ್ನು ರಾಜು ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದಾನೆ ಈಗೇನು ಕಾಲು ಇರೋದಿಲ್ಲ ನೋಡಿ ಮನ್ಯಾಗ ಇನ್ನೊಂದು 4 ದಿನದಾಗ ಹೋಗ್ತಾನೆ ಎಲ್ಲರಿಗೂ ಭೇಟಿಯಾಗಿ ಬರ್ಬೇಕಲ್ಲ ಮತ್ತೆ ದೋಸ್ತರಿಗೆ ಹೋಗ್ತೀನಿ ಅಂತ ದಿನ ಹೋಗತ್ತಾನ ಅವನು ಹೌದ್ರಿ ಬರ್ತೀನಿ ಅಂತ ಹೇಳಿದಾರೆ ಊಟಕ್ಕೆ ಬರ್ತಾರೇನೋ ಗೊತ್ತಿಲ್ರಿ ಹೌದೇನು ಎಷ್ಟೊತ್ತಿಗೆ ಬರ್ತಾನೆ ಏನ ಅವ್ನು ಯಾವಾಗಾದ್ರೂ ಬರ್ಲಿ ಬಿಡ್ಲಿ ನಿನ್ ದಾರಿ ಅದು ಕಾಯಕ್ ಹೋಗ್ಬೇಡ ಒಂದು ಹೊರಗಡೆ ಗಂಡು ಮಕ್ಕಳು ಹೋದ್ರೆ ಇಷ್ಟೊತ್ತಿಗೆ ಬರ್ತಾರಂತ ಏನು ಇದು ಇರೋದಿಲ್ಲ ಕಾಯಮ್ಮ ಹೊಟ್ಟೆ ಹಸ್ದ್ರೆ ಊಟ ಮಾಡ್ಬಿಡೋಣ ನೋಡೋಣ ಹುಡುಗರಿಗೂ ಕರ್ಕೊಂಡು ಬರ್ತೀನಿ ಈಗ ಅಕ್ಕಿ ಇನ್ನೊಂದು ತಾಸು ಒಣಗ್ಲಿ ಅದು ಒಣಗಿ ಆದ್ಮೇಲೆ ಅದೊಂದು ಸ್ವಲ್ಪ ಚಪ್ಪರ್ಸಿ ಪುಟ್ಟಾಗಿ ತುಂಬಿಟ್ಟು ಸಾಯಂಕಾಲಕ್ಕೆ ನೋಡೋಣ ಗಿರ್ನಿಗಾದ್ರೆ ಹೋಗಿ ಬರ್ತೀನಿ ಮತ್ತು ಇವತ್ತು ಉಪ್ಪಿಟ್ಟಾಗೈತೆ ಮುಂಜಾನೆ ನಾಳೆ ಅಕ್ಕಿ ರೊಟ್ಟಿ ಯಾವ್ದಾರ ಪಲ್ಯ ಮಾಡಿದ್ರೆ ಆಕೈತಿ ದಿನಾಲು ಮತ್ತು ಉಪ್ಪಿಟ್ಟು ಅವು ಇವು ಅಂತ ತಿನ್ನಕ್ಕೆ ಬರೋದಿಲ್ಲ ಬಿಸಿಲಾಗ ಬೇರೆ ಉಪ್ಪಿಟ್ಟು ತಿನ್ಲೂಬಾರ್ದು ಹೇಳ್ಬೇಕಂದ್ರೆ ಮತ್ತು ಏನು ಇಟ್ಟು ಎಲ್ಲಿ ಮತ್ತೆ ಇಸ್ಕೊಂಡು ಬರಕ್ಕೆ ಹೋಗ್ತೀವಿ ಸುಶಿ ಮನ್ಯಾಗಂತ ಮಾಡಕ್ಕೆ ಹೇಳಿದ್ನಿ ನಾನು ಅದೈತೆ ಹೊರಗೆ ಬರವ ಬಾ ಮೊದಲು ಹೇಳ್ತೀನಿ ಆಯ್ತು ನಡ್ರಿ ಆಯ್ತು ಇವೆಲ್ಲ ತೆಗ್ದಿಟ್ಟು ಬರ್ತೀನಿ ರೀ ಎಷ್ಟೊತ್ತು ಮತ್ತು ಹುಡುಗರೆಲ್ಲ ಮತ್ತು ನೀರು ಕುಡಿಯೋಕದು ಬರ್ತಿರ್ತಾರೆ ಎಲ್ಲ ಇಳಿಗೆ ಮನೆ ಅದು ಎಲ್ಲ ಇಲ್ಲ ಐತೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮುಚ್ಚಿಟ್ಟು ಬರ್ತೀನಿ ನಡ್ರಿ ನೀವು ಹೌದೇ ತಗೋ ಹಂಗೆ ಮಾಡಿ ಮತ್ತು ಹುಡುಗರದು ಇಲ್ಲಿ ಒಳಗದು ಬರ್ತಿರ್ತಾವೆ ಅವಕ್ಕೇನು ಗೊತ್ತಾಗೋದಿಲ್ಲ ಏನಿಲ್ಲ ಬಿಸಿಲಾಗಿನ ಬಂದ್ರೆ ಎಲ್ಲ ಕತ್ಲೆ ಕಾಣ್ತೈತೆ ಕಾಲಾಗ ಮತ್ತೆ ಎಲ್ಲ ಹಂಗೆ ಇರ್ತೈತೆ ತೆಗ್ದಿಟ್ಟು ಬಾ ಇದು ಒಂದು ಪೆಪ್ಸಿ ನೋಡವ ಅವ್ರ ತಾತ ಕೊಡಿಸ್ತಂತೆ ಎಲ್ಲ ಪೆಪ್ಸಿ ಹೋಗಿ ತೊಗೊಂಡು ಬಂದಿದ್ದಾನೆ ತೊಗೊಂಡು ಬಂದು ನಮ್ಗೊಂದು 3 ಅವರಲ್ಲಿ ತಿನ್ನಕಂತ ಹೋದ ಈಗ ಪೆಪ್ಸಿ ಬಿನ್ಗ್ಯಾಗ ಹಾಕಿಡ್ಬೇಕು ಅಂತ ಕೊಟ್ಟೋಗಿದ್ದಾನೆ ಏನು ಟ್ಯಾಕ್ಯಾಗ ಹಾಕಿಡೋಣ ಏನು ಬಿನ್ಗ್ಯಾಗ ಹಾಕಿಡೋಣ ಇದು ಹೌದ್ರಿ ಅಲ್ಲಿ ಹೊರಗೆ ಬಿನ್ಗೆ ಐತೆ ನೋಡ್ರಿ ಅದ್ರಾಗ ಹಾಕಿಡ್ರಿ ಇಲ್ಲಿ ನೋಡ ಇಲ್ಲ ನಾನು ತಡೆಯವ ಜಲ್ದಿ ಬಾ ನೀನು ಆಯ್ತು ರೀ ಅತ್ತೆ